ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ಮೊಬೈಲ್ ಸ್ಲೋ ಆಗೋದು, ಲ್ಯಾಗ್ ಆಗೋದು, ಆ್ಯಪು ಲೇಟಾಗಿ ಓಪನ್ ಆಗೋದು ಮಾಡ್ತಿರ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಿರಲ್ಲ. ಈ ಥರ ಸ್ಪೀಡಾಗಿ ಆಗಬೇಕಾದ್ರೆ ಸ್ವಲ್ಪ ಸೆಟ್ಟಿಂಗ್ಸ್ಗಳನ್ನು ಮಾಡಬೇಕಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲ್ಯಾಗ್ ಆಗೋದು, ಸ್ಲೋ ಆಗೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ. ಮೊದಲ ಸೆಟ್ಟಿಂಗ್ನ ಓಪನ್ ಮಾಡಬೇಕಾಗತ್ತೆ. ಅದಾದಮೇಲೆ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಥರ ಈ ಥರ ಬರುತ್ತೆ. ಇಲ್ಲಿ ಆ್ಯಪ್ ಸೆಟಪ್ ಆ್ಯಂಡ್ ಆ್ಯನಿಮೇಷನ್ ಸ್ಪೀಡ್ ಅಂತ ಐತಲ್ಲ, ಇಲ್ಲಿ ಫಾಸ್ಟ್ ಅಂತ ಇಡಬೇಕಾಗತ್ತೆ. ಮೀಡಿಯಮ್ ಅಂತ ಇರ್ತದೆ, ಇಲ್ಲಿ ಫಾಸ್ಟ್ ಅಂತಿಡಿ. ಮೊದಲೇ ಸೆಟ್ಟಿಂಗ ಮುಗಿತೈತಿ. ಇದರಿಂದ ಏನಾಗುತ್ತೆ, ಆ್ಯಪು ಓಪನ್ ಆಗೋದು ಅದೆಲ್ಲ ಸ್ಪೀಡ್ ಆಗುತ್ತೆ. ಇನ್ನು ಎರಡನೇ ಸೆಟ್ಟಿಂಗ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಲೋಗೋ ಮ್ಯಾಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಪ್ಲೇಸ್ಟೋರ್ ಸೆಟ್ಟಿಂಗ್ಸ್. ಆಮೇಲೆ ಇಲ್ಲಿ ನೆಟ್ವರ್ಕ್ ಪರ್ಮಿಷನ್ಸ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಬರೋದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೊಬೈಲ್ ಡಾಟಾ, ವೈಫೈ ಎಲ್ಲ ತೋರಿಸಿರ್ತೈತಿ. ಲಾಸ್ಟಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡಬೇಕಾಗುತ್ತೆ. ಇದನ್ನು ಆನ್ ಮಾಡೋದ್ರಿಂದ ಮೊಬೈಲ್ ಡಾಟಾ ಆನ್ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ಗಳು ಅಪ್ಡೇಟ್ ಆಗೋದು ನಿಲ್ತೈತಿ. ಇವಾಗೆ ಬಂದು ಒಂದೊಂದು ಆ್ಯಪ್ನ ಅಪ್ಡೇಟ್ ಮಾಡಿದಾಗ ಅಪ್ಡೇಟ್ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಸ್ಲೋ ಆಗೋದು, ಲ್ಯಾಗ್ ಆಗೋದು, ಸ್ಪೀಡ್ ವರ್ಕ್ ಆಗುತ್ತೆ. ಎರಡನೇ ಅಪ್ಡೇಟ್ ಮುಗೀತು. ಇನ್ನು ಮೂರನೇ ಸೆಟ್ಟಿಂಗ, ಇದು ಭಾಳ ಇಂಪಾರ್ಟೆಂಟ್. ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ವೋಟ್ ಡಿವಿಕ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟೋರೇಜ್ ಕಡಿಮೆ ಇದ್ರೆ ಮೊಬೈಲ ಸ್ಪೀಡ್ ಇರುತ್ತೆ, ಇಲ್ಲಾಂದ್ರೆ ಲ್ಯಾಗ ಸ್ಲೋ ಆಗೋಕೆ ಬಂದಿರ್ತೈತಿ. ನೋಡ್ತಾರಲ್ಲ ನಾನು ಸ್ಟೋರೇಜ್ ಎಷ್ಟಿದೆ ಅಂತ. ನಿಮ್ಮ ಆ್ಯಪ್ಗಳು ಸ್ಟೋರೇಜ್ ಇಷ್ಟಕ್ಕೂ ಹಿಡಿದಿರ್ತಾವೆ. ನೀವು ಯೂಸ್ ಮಾಡ್ಲಿಕ್ಕೂ ಅದು ಹಿಡಿದಿರ್ತೈತಿ. ನೀವು ಎಷ್ಟೇ ಕ್ಲಿಯರ್ ಮಾಡಿದ್ರು ಕ್ಲಿಯರ್ ಆಗಬೇಕು. ಇಲ್ಲೇನೈತಿ, ಆ್ಯಪ್ ಕ್ಲಿಯರ್ ಅಂತಿರ್ತಲ್ಲ, ಒಂದೊಂದು ಆ್ಯಪ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಬೇಕಾಲಾರದ ಆ್ಯಪ್ಗಳನ್ನು ಕ್ಲಿಯರ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ ಹೊಸ ಆ್ಯಪ್ ನೀವು ನೋಡ್ಲಾರ ಆ್ಯಪ್ ಇದ್ದು ಡಿಲೀಟ್ ಮಾಡಬೇಕಾಗತ್ತೆ. ನೀವು ಯಾವ್ಯಾವ ಯೂಸ್ ಮಾಡಲ್ಲ ಅವನ್ನ ಡಿಲೀಟ್ ಮಾಡಿಬಿಡಿ. ಕ್ರೋಮ್ ಓಪನ್ ಮಾಡಿದಾಗ ಎಲ್ಲ ಡೌನ್ಲೋಡ್ ಆಗಿರ್ತಾವೆ. ಇನ್ನೇನೈತಿ, ನಿಮ್ಮ ಮೊಬೈಲ್ ಜೋಡಿ ಬಂದಿದ್ದು ಆ್ಯಪ್ಗಳನ್ನ ನೀವು ಯೂಸ ಮಾಡಿರಂಗಿಲ್ಲ, ಅವಕ್ಕೇನೈತಿ ಡಿಲೀಟ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ. ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅನ್ಕೋತೀನಿ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್ ಬಾಯ್, ಟೇಕ್ ಕೇರ್.